ಹಲೋ ಎವ್ರಿವನ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹೇಳ್ತಾ ಇರೋದು ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಆಮ್ ಐ ಆಡಿಬಲ್? ಇದು ಲೈವ್ ಸ್ಟ್ರೀಮ್ ಅಲ್ಲ, ಇದು ಯೂಟ್ಯೂಬ್ ಪ್ರೀಮಿಯರ್. ಅಂದರೆ ಈ ವಿಡಿಯೋವನ್ನು ನಾನು ಮೊದಲೇ ನೀವು ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೀರಿ. ರಾತ್ರಿ ಸಿಕ್ಕಾಗ ಇದನ್ನು ರೆಕಾರ್ಡ್ ಮಾಡಿ ಟೈಮ್ ತೊಗೊಂಡು ಅಪ್ಲೋಡ್ ಮಾಡಿ ಸ್ಕೆಡ್ಯೂಲ್ ಮಾಡಿ ಇಟ್ಟಿದ್ದೇನೆ. ಹಾಗಾಗಿ ಇದು ಮಾರ್ನಿಂಗ್ ಪ್ರೀಮಿಯರ್ ಶೋ ಆಗ್ತಾ ಇದೆ. ನಿಮಗೆ ಅದು ಲೈವ್ ಸ್ಟ್ರೀಮ್ ಥರ ಫೀಲಿಂಗ್ ಬರಲಿ, ಆ ಒಂದು ಎಕ್ಸ್ಪೀರಿಯೆನ್ಸ್ ಬರಲಿ, ಮತ್ತು ನಿಮ್ಮ ಟೈಮ್ ಕರೆಕ್ಟಾಗಿ ಹೊಂದಿಕೆ ಆಗಲಿ ಅಂತ ಈ ಥರ ಮಾಡ್ತಾ ಇದ್ದೆ. ಅಂದರೆ ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅದರ ಡೌನ್ಲೋಡ್ ಮತ್ತು ಅಪ್ಲೋಡ್ ಸ್ಪೀಡು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೇನೆ ಸದ್ಯಕ್ಕೆ. ನಿಮಗೆ ಓಕೆ ಅಂತಾದರೆ ಕಂಟಿನ್ಯೂ ಮಾಡ್ತೇನೆ. ಓಕೆ ಅಂತ ಅನಿಸದೇ ಇದ್ದರೂ ಬೇರೆ ದಾರಿ ಇಲ್ಲ ಸದ್ಯಕ್ಕೆ. ಮಾತ್ರ ಸಾಧ್ಯವಾದ ರೀತಿಯಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಓಕೆನಾ? ಎವ್ರಿಥಿಂಗ್ ಇಸ್ ಫೈನ್. ಲೈವ್ ಸ್ಟ್ರೀಮ್ ಥರನೇ ಇಲ್ಲೂ ಲೈವ್ ಚಾಟ್ ಇರುತ್ತೆ. ಓಪನ್ ಮಾಡಿ ನೀವಲ್ಲಿ ಆನ್ಸರ್ ಮಾಡಬಹುದು, ಕಮೆಂಟ್ ಮಾಡಬಹುದು. ಓಕೆನಾ? ಎಸ್. ಓಕೆ, ಹಾಗಾದರೆ ಇವತ್ತಿನ ಎಡಿಟೋರಿಯಲನ್ನು ಸ್ಟಾರ್ಟ್ ಮಾಡೋಣ. ಬಹಳ ಅದ್ಭುತವಾದಂಥ ಎಡಿಟೋರಿಯಲ್ಲು, ತುಂಬ ಇಂಟ್ರೆಸ್ಟಿಂಗ್ ಆದಂಥ ಎಡಿಟೋರಿಯಲ್ ಸಹ ಹೌದು. ಫುಲ್ ಸ್ಟಾಪ್. ಫುಲ್ ಸ್ಟಾಪಿಗೆ ಏನೊಂದು ಹೆಸರು ಏನಿದೆ? ಪೀರಿಯಡ್. ಪೂರ್ಣ ವಿರಾಮಕ್ಕೆ ಪೀರಿಯಡ್ ಅಂತ ಸಹ ಕರೀತಾರೆ. ಎಷ್ಟು ಚೆನ್ನಾಗಿ ಶಬ್ದವನ್ನು ಅಲ್ಲಿ ಬಳಸ್ಕೊಂಡಿದ್ದಾರೆ ಅಂತಂದರೆ, ಈ ಆರ್ಟಿಕಲ್ ಎಂಡಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಒಂದು ಆರ್ಟಿಕಲ್ ಫ್ಲೋ ಇರುತ್ತೆ, ಹೇಗೆ ಕನ್ಕ್ಲೂಷನ್ ಇರುತ್ತೆ, ಎಂಡಲ್ಲಿ ಯಾವ ಥರ ಒಂದು ರೀತಿ ಅದನ್ನು ಎಂಡ್ ಮಾಡೋದು, ಹಲವಾರು ವಿಷಯಗಳನ್ನು ಈ ಆರ್ಟಿಕಲಿಂದ ನಾವು ಕಲಿಬಹುದು. ಇಂಗ್ಲೀಷಿಗೂ ಹೆಲ್ಪ್ ಆಗುತ್ತೆ, ಹಾಗೆ ಅದೇ ರೀತಿ ಕರೆಂಟ್ ಅಫೇರ್ಸಿಗೆ ಸಹ ಸಂಬಂಧಪಟ್ಟಿರುವಂಥ ಎಡಿಟೋರಿಯಲ್. ಹೆಡಿಂಗ್ ನೋಡಿ, ಅ ಫುಲ್ ಸ್ಟಾಪ್. ಮೇಕಿಂಗ್ ಆಕ್ಸೆಸ್ ಟು ಮೆನ್ಸ್ಟ್ರುವಲ್ ಹೈಜೀನ್ ಫಾರ್ ಗರ್ಲ್ಸ್ ಅ ಫಂಡಮೆಂಟಲ್ ರೈಟ್ ಇಸ್ ಅ ಬಿಗ್ ಸ್ಟೆಪ್. ಮೆನ್ಸ್ಟ್ರುವಲ್ ಹೈಜೀನ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳು ಇದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಮೆನ್ಸ್ಟ್ರುವಲ್ ಲೀವ್ ಅನ್ನುವಂಥರ ಬಗ್ಗೆ ಸಹ ನೀವು ಕೇಳಿದ್ದೀರಿ ಅಲ್ವಾ? ಯಾವ ರಾಜ್ಯ ಫಸ್ಟ್ ನಮ್ಮ ದೇಶದಲ್ಲಿ ಮೆನ್ಸ್ಟ್ರುವಲ್ ಲೀವನ್ನು ಜಾರಿಗೆ ತರ್ತಾ ಇರೋದು? ಕಮೆಂಟ್ ಮಾಡಿ ನೋಡಿ, ಹೇಳಿ ಯಾವ ರಾಜ್ಯದಲ್ಲಿ ಫಸ್ಟ್ ಟೈಮು ಮೆನ್ಸ್ಟ್ರುವಲ್ ಲೀವನ್ನು ತರ್ತಾ ಇದ್ದಾರೆ, ಮತ್ತು ಯಾವ ಥರ ಇರುತ್ತೆ ಅದರ ಪ್ರೊಸೆಸ್ಸು, ಇದರ ಬಗ್ಗೆ ತಿಳ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಇಲ್ಲಿ ನೋಡಿ ಮುಂದೆ, ದ ಪರ್ಸ್ಪಿಕ್ಯಾಷಿಯಸ್ judgment of the Supreme Court last week encapsulating the right to menstrual health and hygiene into the fundamental right to life, dignity under Article 21 of the Constitution is precisely the kind of intervention needed. With all the power of Thor's hammer, bench of Justice J.B. Pardiwala and R. Mahadevan wrote in their sterling judgment that takes a rare right-based 360-degree view of the problem. ಒಂದೊಂದೇ ಶಬ್ದ ನೋಡ್ತಾ ಹೋಗಿ. ದ ಪರ್ಸ್ಪಿಕ್ಯಾಷಿಯಸ್ ಜಡ್ಜ್ಮೆಂಟ್. ಪರ್ಸ್ಪಿಕ್ಯಾಷಿಯಸ್ ಅಂತಂದರೆ ವೆರಿ ಸ್ಮಾರ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಬಹಳ ವೈಸ್ ಅಂತಂದರೆ ತುಂಬ ಯೋಚನೆ ಮಾಡಿ ಸ್ಮಾರ್ಟ್ ಆಗಿ ತೆಗೆದುಕೊಂಡಿರುವಂಥ ಒಂದು ಡಿಸಿಷನ್, ವಿತ್ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್, ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಸೊಸೈಟಿ. ಸಮಾಜದಲ್ಲಿ ಏನಾಗ್ತಾ ಇದೆ, ಈಗಿನ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ಯಾವ ರೀತಿ ಈ ಒಂದು ಸಮಸ್ಯೆನ ನೋಡಬೇಕು, ಕೂಲಂಕುಷವಾಗಿ ಪರಿಶೀಲಿಸಿಕೊಂಡು ತೆಗೆದುಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಜಡ್ಜ್ಮೆಂಟ್. ಯಾರು ಈ ಜಡ್ಜ್ಮೆಂಟನ್ನು ತೆಗೆದುಕೊಂಡಿರೋರು? ಸುಪ್ರೀಂ ಕೋರ್ಟ್ ಲಾಸ್ಟ್ ವೀಕ್, ಹಿಂದಿನ ವಾರ ಹೇಳಿರುವಂಥ ಒಂದು ವೆರಿ ಸ್ಮಾರ್ಟ್ ಪರ್ಸ್ಪಿಕ್ಯಾಷಿಯಸ್ ಜಡ್ಜ್ಮೆಂಟ್. ಏನು ಮಾಡ್ತಾ ಇದ್ದಾರೆ? ಎನ್ಕ್ಯಾಪ್ಸುಲೇಟ್ ಮಾಡೋದು ಅಂತಂದರೆ ಇನ್ಕ್ಲೂಡಿಂಗ್ ಕಂಪ್ಲೀಟ್ಲಿ, ಎಲ್ಲವನ್ನು ಒಳಗೊಂಡಿರೋದು. ಇಲ್ಲಿ ಏನು ಒಳಗೊಳ್ತಾ ಇದೆ? ಎನ್ಕ್ಯಾಪ್ಸುಲೇಟಿಂಗ್ ದ ರೈಟ್ ಟು ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನ್. ಮೆನ್ಸ್ಟ್ರುವಲ್ ಹೆಲ್ತ್ ಮುಟ್ಟಾದಾಗಿರ್ಬೋದು, ಪೀರಿಯಡ್ ಸಮಯದಲ್ಲಿರ್ಬೋದು, ಆ ಸಮಯದಲ್ಲಿ ಆಗ್ತಕ್ಕಂತಹ ಹೆಲ್ತ್ ಹೈಜೀನ್ಗೆ ಸಂಬಂಧಪಟ್ಟಂತಹ ವಿಷಯ, ಅದನ್ನು ಈಗ ಫಂಡಮೆಂಟಲ್ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ, ಪೊಲಿಟಿಯಲ್ಲಿ ನಾವು ಓದ್ತೇವೆ ಅಲ್ವಾ, ಆರ್ಟಿಕಲ್ 21, ಅದರ ಅಂಡರಲ್ಲಿ ಬರೋದು ಫಂಡಮೆಂಟಲ್ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ, ಆರ್ಟಿಕಲ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅದರ ಅಡಿಯಲ್ಲಿ
ಈಗ ಏನನ್ನ ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಇದ್ದಾರೆ? ರೈಟ್ ಟು ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನನ್ನು ಎನ್ಕ್ಯಾಪ್ಸುಲೇಟ್ ಮಾಡ್ತಾ ಇದ್ದಾರೆ, ಅದನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಈಸ್ ಪ್ರಿಸೈಸ್ಲಿ ದ ಕೈಂಡ್ ಆಫ್ ಇಂಟರ್ವೆನ್ಷನ್ ನೀಡೆಡ್. ಮೆನ್ಸ್ಟ್ರುವಲ್ ಹೆಲ್ತ್ ಆ್ಯಂಡ್ ಹೈಜೀನ್ ಅಂತ ಗೊತ್ತಿದೆ ಅಲ್ವಾ? ಫಂಡಮೆಂಟಲ್ ರೈಟ್ ಅಂತಂದ್ರೆ ಏನು ಅಂತ ಗೊತ್ತಿದೆ. ಈ ಕಡೆ ಶಬ್ದಾರ್ಥಗಳನ್ನು ಕೊಟ್ಟಿದ್ದಾನೆ. ಡಿಗ್ನಿಟಿ ಗೊತ್ತಿದೆ. ಇಲ್ಲಿ ಹೇಳ್ತಾ ಇರೋದೇನು, ಈ ಥರ ಅಳವಡಿಸಿದ್ರಲ್ವಾ, ಅದರ ಅಡಿಯಲ್ಲಿ ತಂದ್ರಲ್ವಾ, ದಿಸ್ ಈಸ್ ವಾಟ್ ಇಸ್ ರಿಕ್ವೈರ್ಡ್, ವಾಟ್ ವಿ ನೀಡ್. ನಮಗೆ ಈಗ ಅವಶ್ಯಕತೆ ಇರೋದೇ ಇದು. ನಿಖರವಾಗಿ ಹೇಳಬೇಕು ಅಂತಂದರೆ ಇಂತಹ ಇಂಟರ್ವೆನ್ಷನ್ಗಳ ಅವಶ್ಯಕತೆ ತುಂಬ ಇದೆ. ವಿತ್ ಆಲ್ ದ ಪವರ್ ಆಫ್ ಥೋರ್ಸ್ ಹ್ಯಾಮರ್, ಬೆಂಚ್ ಆಫ್ ಜಸ್ಟಿಸ್ ಜೆ.ಬಿ. ಪಾರ್ದಿವಾಲಾ ಆ್ಯಂಡ್ ಆರ್ ಮಹದೇವನ್ ಅವರ ಸ್ಟರ್ಲಿಂಗ್ ಜಡ್ಜ್ಮೆಂಟ್ ಅಂತಂದರೆ ಸ್ಟರ್ಲಿಂಗ್, ವೆರಿ ಗುಡ್, ಎಕ್ಸಲೆಂಟ್ ಜಡ್ಜ್ಮೆಂಟ್. ಅವರ ಜಡ್ಜ್ಮೆಂಟಲ್ಲಿ ಏನು ಹೇಳ್ತಾರೆ? ದಟ್ ಟೇಕ್ಸ್ ಅ ರೇರ್ ರೈಟ್ ಬೇಸ್ಡ್ 360 ವ್ಯೂ ಆಫ್ ದಿ ಪ್ರಾಬ್ಲಮ್. ಒಂದು ಸಮಸ್ಯೆಯನ್ನು ಎಲ್ಲ ಆಯಾಮಗಳಿಂದ ನೋಡೋದು, 360 ವ್ಯೂ ಅಂತ ಕರೀತೇವೆ. ಎಲ್ಲ ರೀತಿಯಲ್ಲಿ ಅದನ್ನು ಕೂಲಂಕುಷವಾಗಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡಿ ಅದರ ಬಗ್ಗೆ ಎಲ್ಲ ದೃಷ್ಟಿಕೋನವನ್ನು ಕನ್ಸಿಡರ್ ಮಾಡಿ ಈಗ ಅವರು ಒಂದು ಅದ್ಭುತವಾದಂಥ ಎಕ್ಸಲೆಂಟ್ ಆದಂಥ ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಸ್ಟರ್ಲಿಂಗ್ ಜಡ್ಜ್ಮೆಂಟ್, ವೆರಿ ಗುಡ್ ಜಡ್ಜ್ಮೆಂಟ್. ಏನು ಹೇಳಿದ್ದಾರೆ ಒಟ್ಟಾರೆಯಾಗಿ ಆರ್ಟಿಕಲಲ್ಲಿ ಮೊದಲನೇ ಒಂದು ಪ್ಯಾರಾಗ್ರಾಫಲ್ಲಿ? ಸುಪ್ರೀಂ ಕೋರ್ಟ್ ಗೇವ್ ಅ ವೆರಿ ವೈಸ್ ಡಿಸಿಷನ್ ಲಾಸ್ಟ್ ವೀಕ್. ಇಟ್ ಸೆಡ್ ದ್ಯಾಟ್ menstrual health and hygiene are part of right to life and dignity under Article 1. Two judges gave the strong and important judgment, looking at the problem fully from a rights point of view. ಯಾವುದೇ ಒಂದು ವಿಷಯವನ್ನು ನಾವು ರೈಟ್ ಬೇಸ್ಡ್ ಅಪ್ರೋಚ್ ಅಂತ ಕರೀತೇವೆ. ರೈಟ್ ಬೇಸ್ಡ್ ಅಪ್ರೋಚ್ ಅಂತಂದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಿದೆ. ದೆರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ನೋ ದ್ಯಾಟ್ ಇಟ್ಸ್ ರಿಕ್ವೈರ್ಡ್ ಫಾರ್ ಅ ಫುಲ್ಫಿಲ್ಡ್ ಲೈಫ್, ಫಾರ್ ಅ ಕಂಪ್ಲೀಟ್ ಲೈಫ್. ವಿ ನೀಡ್ ದೋಸ್ ಥಿಂಗ್ಸ್. ಬಟ್ ಆ್ಯಕ್ಚುಲಿ ಬಿಕಾಸ್ ಆಫ್ ಸಮ್ ಆಬ್ಸ್ಟ್ಯಾಕಲ್ಸ್, ಬಾಟಲ್ನೆಕ್ಸ್ ಆರ್ ಸಮ್ ಸ್ಟ್ರಕ್ಚರಲ್ ಇಶ್ಯೂಸ್, ವಿ ಆರ್ ನಾಟ್ ಗೆಟಿಂಗ್ ದೋಸ್ ಥಿಂಗ್ಸ್. ಬಟ್ these kind of interventions, Supreme Court or the government, that is what we need in today's era. ಇಂತಹ ಒಂದು ಸರ್ಕಾರದ ಕ್ರಮ ಇರಬಹುದು ಅಥವಾ ಸುಪ್ರೀಂ ಕೋರ್ಟಿನ ಒಂದು ಅಪ್ರೋಚ್ ಇರಬಹುದು. ಅಂಥವುಗಳಿಂದ ಮಾತ್ರ ನಾವು ಇಂತಹ ರೈಟ್ ಬೇಸ್ಡ್ ಅಪ್ರೋಚನ್ನು ಕಾಣಲಿಕ್ಕೆ ಸಾಧ್ಯ. ರೈಟ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇದೆಲ್ಲ ನೋಡ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ ಆರ್ಟಿಕಲಲ್ಲಿ, ಆಟೋನಮಿ ಕ್ಯಾನ್ ಬಿ ಮೀನಿಂಗ್ಫುಲಿ ಎಕ್ಸಸೈಸ್ಡ್. ಒಂದು ನಿಮಿಷ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತೇನೆ. ಎಸ್, ಆಟೋನಮಿ can be meaningfully exercised only when girl children have access to functional toilets, adequate menstrual products, availability of water, and hygienic mechanisms for disposal. Autonomy ಅಂತಂದ್ರೆ ಏನು? ಎಬಿಲಿಟಿ ಟು ಮೇಕ್ ಒನ್ಸ್ ಓನ್. ನಿಮಗೆ ಬೇಕಾದಂಥ ಆಯ್ಕೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದು, ಆ ಸಾಮರ್ಥ್ಯ ಇರಬೇಕು. ಅವಾಗ ಅದನ್ನು ಆಟೋನಮಿ ಅಂತ ಕರಿಬಹುದು, ಸ್ವಾಯತ್ತತೆ. ಆ ಸ್ವಾಯತ್ತತೆ ಅಂತಂದರೆ ಒಂದು ಪವರ್ ಥರ, ಅಧಿಕಾರದ ಥರ. ಆ ಅಧಿಕಾರವನ್ನು ಯಾವಾಗ ಉಪಯೋಗಿಸ್ಕೊಳ್ಬಹುದು? ಇಟ್ ಕ್ಯಾನ್ ಬಿ ಮೀನಿಂಗ್ಫುಲಿ ಎಕ್ಸಸೈಸ್ಡ್ ಓನ್ಲಿ ವೆನ್ ಗರ್ಲ್ ಚಿಲ್ಡ್ರನ್ ಹ್ಯಾವ್ ಆಕ್ಸೆಸ್ ಫಂಕ್ಷನಲ್ ಟಾಯ್ಲೆಟ್ಸ್. ಮೆನ್ಸ್ಟ್ರುವಲ್ ಹೆಲ್ತ್, ಹೈಜೀನ್ ಅಂತ ನಾವು ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಿಡ್ಕೊಂಡು ಪ್ರತಿಭಟನೆ ಮಾಡೋದ್ರಿಂದ ಮಾತ್ರ ಅದು ಬರೋದಿಲ್ಲ. ಆ್ಯಕ್ಚುಲಿ ಇನ್ ರಿಯಾಲಿಟಿ ಯಾವಾಗ ಪ್ರತಿ ಹೆಣ್ಣು ಮಗುವಿಗೂ ಸರಿಯಾದ ರೀತಿಯ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೋ, ಮೆನ್ಸ್ಟ್ರುವಲ್ ಪ್ರಾಡಕ್ಟ್ಗಳ ಅವೈಲಬಿಲಿಟಿ, ಅಫೋರ್ಡೆಬಿಲಿಟಿ, ಆಕ್ಸೆಸಿಬಿಲಿಟಿ ಪ್ರತಿಯೊಂದು ಇರುತ್ತೋ, ಮತ್ತು ನೀರಿನ ಒಂದು ಸೌಲಭ್ಯ ಮತ್ತು ಹೈಜಿನಿಕ್ ಮೆಕ್ಯಾನಿಸಮ್ಗಳು ಡಿಸ್ಪೋಸ್ ಮಾಡಲಿಕ್ಕೆ ಎಲ್ಲ ಇದ್ದಾಗ ಮಾತ್ರ ಆಟೋನಮಿ ಅಂತ ಹೇಳ್ಬಹುದು, ಸ್ವಾಯತ್ತತೆ ಇದೆ ಅಂತ ಹೇಳ್ಬಹುದು. ಇಲ್ಲಿದ್ರೆ ಅದು ಕೇವಲ ಪುಸ್ತಕದಲ್ಲಿರೋ ಭಾಷೆ ಆಗುತ್ತೆ ಅಥವಾ ಸರ್ಕಾರದ ಪಾಲಿಸಿಯಾಗಿ ಉಳಿಯುತ್ತೆ. ಶಿಫ್ಟಿಂಗ್ ದಿ ಓನಸ್, ಜಡ್ಜಸ್ ಕಾಲ್ಡ್ ಅಪಾನ್ ದಿ ಸ್ಟೇಟ್ to make menstrual health accessible to all girls and remove the triptych of stigma, stereotyping and humiliation that girls who do not have access to these facilities are regularly subject to. ಏನು ಹೇಳ್ತಾ ಇದ್ದಾರೆ? ಶಿಫ್ಟಿಂಗ್ ದಿ ಓನಸ್. ಓನಸ್ ಅಂತಂದ್ರೆ ಏನು? ಇದನ್ನೆಲ್ಲಾದರೂ ಕೇಳಿದ್ದೀರಾ? ಗೊತ್ತಿಲ್ಲ. ಶಿಫ್ಟಿಂಗ್ ದಿ ಓನಸ್ ಅಂತಂದರೆ ಚೇಂಜಿಂಗ್ ರೆಸ್ಪಾನ್ಸಿಬಿಲಿಟಿ ಟು ಸಮ್ವನ್ ಎಲ್ಸ್. ಓನಸ್ ಅಂತಂದರೆ ರೆಸ್ಪಾನ್ಸಿಬಿಲಿಟಿ ಆರ್ ಡ್ಯೂಟಿ, ಅದನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ.
ಇಲ್ಲಿಂದ ಶಿಫ್ಟಿಂಗ್ ದಿ ಓನಸ್ ದ ಜಡ್ಜಸ್ ಕಾಲ್ಡ್ ಅಪಾನ್ ದಿ ಸ್ಟೇಟ್. ಸರ್ಕಾರವನ್ನು ಕರೆದು ಹೇಳ್ತಾ ಇದ್ದಾರೆ ಟು ಮೇಕ್ ಮೆನ್ಸ್ಟ್ರುವಲ್ ಹೆಲ್ತ್ accessible ಟು ಆಲ್ ಗರ್ಲ್ಸ್. ಈ ಮೆನ್ಸ್ಟ್ರುವಲ್ ಹೆಲ್ತ್ ಅಥವಾ ಈ ಒಂದು ವ್ಯವಸ್ಥೆ ಪ್ರತಿಯೊಬ್ಬರಿಗೂ accessible ಆಗಿರಬೇಕು. ಎಲ್ಲ ಹೆಣ್ಣುಮಕ್ಕಳಿಗೂ ವ್ಯವಸ್ಥೆ ಸಿಗಬೇಕು ಸರಿಯಾದ ರೀತಿಯಲ್ಲಿ. ಆ್ಯಂಡ್ ರಿಮೂವ್ ಟ್ರಿಪ್ಟಿಕ್ಸ್ ಆಫ್ ಸ್ಟಿಗ್ಮಾ. ಟ್ರಿಪ್ಟಿಕ್ ಅಂತ ಒಂದು ಶಬ್ದ ಬಂದಿದೆಯಲ್ವಾ, ಅಂದರೆ ಗ್ರೂಪ್ ಆಫ್ 3 ಥಿಂಗ್ಸ್. ಮುಖ್ಯವಾಗಿ ಇಲ್ಲಿ ಫಿಯರ್, ಶೇಮ್, ಸೈಲೆನ್ಸ್ ಇರ್ಬೋದು. ಸ್ಟಿಗ್ಮಾ ಮುಖ್ಯವಾಗಿ ಇಲ್ಲಿ 3 ವಿಷಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಟ್ರಯಾಂಗಲ್ ರೀತಿ ಕನ್ಸಿಡರ್ ಮಾಡ್ಬೋದು ಇದನ್ನು. ಯಾವ್ಯಾವುದು? ಸ್ಟಿಗ್ಮಾ ಅಂದರೆ ಮೊದಲಿಂದ ಒಂದು ರೀತಿಯ ಕಳಂಕದ ರೀತಿಯಲ್ಲಿ ಹುಟ್ಟನ್ನು ಅಥವಾ ವಿಭಾಗವನ್ನು ನೋಡ್ತಾ ಇದ್ದೇವೆ. ಮೊದಲನೇದು ಸ್ಟಿಗ್ಮಾ, ಎರಡನೇದು ಸ್ಟೀರಿಯೋಟೈಪಿಂಗ್. ಸ್ಟೀರಿಯೋಟೈಪಿಂಗ್ ಅಂತಂದರೆ ಪೂರ್ವಾಗ್ರಹವನ್ನು ಹೊಂದಿರೋದು. ಈ ರೀತಿಯಾದ ವ್ಯವಸ್ಥೆಗಳನ್ನು ಬೇರೆ ಯಾವುದೋ ರೀತಿ ಮಲಿನತೆಯ ರೀತಿಯ ನೋಡೋದು. ಆ್ಯಂಡ್ ಹ್ಯುಮಿಲಿಯೇಷನ್. ಹ್ಯುಮಿಲಿಯೇಷನ್ ಅಂದರೆ ಅವರನ್ನು ಸ್ವಲ್ಪ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾ ಇರ್ತಾರೆ, ಅಥವಾ ಅವರನ್ನು ಸಪರೇಟಾಗಿ. ನೀವು ಗೊತ್ತಿದೆ, ನಿಮಗೆ ಎಲ್ಲ ರೀತಿಯಲ್ಲೂ ಅದರ ಬಗ್ಗೆ ಜ್ಞಾನ ಇದೆ, ನಮ್ಮ ಸಮಾಜ ಯಾವ ರೀತಿ ಇದೆ ಅಂತ ಗೊತ್ತಿದೆ. ಸೊ ದಟ್ ಗರ್ಲ್ಸ್ ಹು ಡು ನಾಟ್ ಹ್ಯಾವ್ ಆಕ್ಸೆಸ್ ಟು ದೀಸ್ ಫೆಸಿಲಿಟಿ ಆರ್ ರೆಗ್ಯುಲರ್ಲಿ ಸಬ್ಜೆಕ್ಟ್. ಇಂಥ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಮೆನ್ಸ್ಟ್ರುವಲ್ ಹೆಲ್ತ್ accessibility ಅದನ್ನು accessible ಅಂತ ಮಾಡೋದು ಸರ್ಕಾರದ ಜವಾಬ್ದಾರಿ ಆಗಿರಬೇಕು. ಜಡ್ಜಸ್ ಕಾಲ್ಡ್ ಅಪಾನ್ ದಿ ಸ್ಟೇಟ್ ಟು ಮೇಕ್ ಮೆನ್ಸ್ಟ್ರುವಲ್ ಹೆಲ್ತ್ accessible ಟು ಆಲ್ ಗರ್ಲ್ಸ್. ಆ ಮೇಲ್ಗಳು ಹೇಳಿದ್ನಲ್ಲ, ಶಬ್ದ ಯಾವ್ದು ಬಂದಿತ್ತು ನೋಡಿ, ಶಿಫ್ಟಿಂಗ್ ದಿ ಓನಸ್. ರೆಸ್ಪಾನ್ಸಿಬಿಲಿಟಿ ಸರ್ಕಾರದಾಗಿರಬೇಕು ಹೇಳ್ತಾ ಇದ್ದಾರೆ. ಸ್ಟಿಗ್ಮಾ ಅಂತಂದರೆ ಶೇಮ್ ಅಟ್ಯಾಚ್ ಟು ಸಮಥಿಂಗ್. ಒಂದು ವಿಷಯದ ಜೊತೆ ಒಂದು ಕಳಂಕ ಅಥವಾ ಸಾಮಾಜಿಕವಾಗಿ ಅದನ್ನು ಮಾಡಲಿಕ್ಕೆ ಹಿಂಜರಿಯೋದು. ಸ್ಟೀರಿಯೋಟೈಪಿಂಗ್ ಅಂತಂದರೆ ಜಡ್ಜಿಂಗ್ ಅನ್ಫೇರ್ಲಿ ಇನ್ ಅ ಫಿಕ್ಸ್ಡ್ ವೇ. ಆಗಲೂ ಜಡ್ಜ್ ಮಾಡಿಬಿಡೋದು. ಈಗ ಕೆಲವೊಂದಿರುತ್ತಾವಲ್ವ, ಎಲ್ಲ ಹುಡುಗರು ಹೀಗೆ, ಎಲ್ಲ ಹುಡುಗಿಯರು ಹೀಗೆ ಅವರಿರೋದು ಅಂತ ತನ್ನದೇ ಆದ ರೀತಿಯಲ್ಲಿ ಮೊದಲೇ ಜಡ್ಜ್ ಮಾಡಿಬಿಡೋದು. ಹ್ಯುಮಿಲಿಯೇಷನ್ ಅಂತಂದರೆ ಫೀಲಿಂಗ್ ಆಫ್ ಶೇಮ್ ಆರ್ ಇನ್ಸಲ್ಟ್. ಕೇಳಿರಬಹುದು ಇದನ್ನು ಸಹ ನೀವು. ಹಾಗಾಗಿ ಓವರಾಲ್ ಆಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಗರ್ಲ್ಸ್ ಕ್ಯಾನ್ ಮೇಕ್ ರಿಯಲ್ ಚಾಯ್ಸಸ್ ಓನ್ಲಿ ಇಫ್ ದೇ ಹ್ಯಾವ್ ಟಾಯ್ಲೆಟ್ಸ್, ವಾಟರ್ ಆ್ಯಂಡ್ ಸ್ಯಾನಿಟರಿ. The judges said the government is responsible for providing this facility. ಯಾವಾಗ ಒಂದು ಹೆಣ್ಣು ಮಗಳಿಗೆ ಆ ಆಟೋನಮಿ ಯಾವಾಗಿರುತ್ತೆ ಅಂತಂದರೆ, ಅವರಿಗೆ ಟಾಯ್ಲೆಟ್ ಫೆಸಿಲಿಟಿ, ವಾಟರ್ ಮತ್ತು ಸ್ಯಾನಿಟರಿ ಪ್ರಾಡಕ್ಟ್ಗಳ ಅವೈಲೇಬಿಲಿಟಿ, accessibility, ಅಫೋರ್ಡೆಬಿಲಿಟಿ ಇದ್ದಾಗ. 3 Aಗಳು ಬಹಳ ಇಂಪಾರ್ಟೆಂಟು. ನಿಮ್ಮ ಕಡೆ ಯೂಸ್ ಆಗುತ್ತೆ ಇದು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ. ಯಾವುದು ಅಂತ ಗೊತ್ತಿದೆ ಅಲ್ವಾ? ಅವೈಲೇಬಿಲಿಟಿ, ಅಫೋರ್ಡೆಬಿಲಿಟಿ, accessibility. ಅದೆಲ್ಲ ಆ ಹೆಣ್ಣುಮಗಳಿಗೆ ಸಿಗಬೇಕು. ಆದರೆ ಜಡ್ಜಸ್ಗಳು ಹೇಳೋದು ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದೇನಂತಂದರೆ, ದ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊವೈಡಿಂಗ್ ದೀಸ್ ಫೆಸಿಲಿಟಿ. ಶಿಫ್ಟಿಂಗ್ ದಿ ಓನಸ್ ಅಂತ ಕೇಳಿದ್ವಿ ಮೇಲೆ, ಅಂತಂದರೆ ಇದು ಹೆಣ್ಮಕ್ಳ ಜವಾಬ್ದಾರಿ ಅಲ್ಲ ಹೋಗಿ ಕೇಳಿಕೊಂಡು ಪಡ್ಕೊಳ್ಳೋದು. ಅದಕ್ಕಿಂತ ಮುಖ್ಯವಾಗಿ ಇದು ಸರ್ಕಾರದ ಜವಾಬ್ದಾರಿ. ಎಲ್ಲ ಸೌಲಭ್ಯವನ್ನು ಕಲ್ಪಿಸಿಕೊಡೋದು ಗೌರ್ಮೆಂಟಿನ ಜವಾಬ್ದಾರಿ. ಅದೇ ರೀತಿ ಜಡ್ಜಸ್ಗಳು ಆಸ್ಕ್ಡ್ ದಿ ಸ್ಟೇಟ್ to remove shame, wrong thinking and humiliation faced by girls who lack these basics. ಯಾರ್ಯಾರಿಗೆ ಅಥವಾ ಯಾರಿಗಾದರೂ ಇಂಥ ವ್ಯವಸ್ಥೆಗಳು ಸಿಗದೇ ಇದ್ದರೆ ಅವರಾಗೆ ಮುಂದೆ ಬರೋದಿಲ್ಲ. ಮೊದಲು ಆ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂಥ ಮೈಂಡ್ ಸೆಟ್ಟನ್ನು ನಾವು ಹೊರದೂಡಬೇಕಾಗತ್ತೆ. ಶೇಮ್ ಇರಬಹುದು, ರಾಂಗ್ ಥಿಂಕಿಂಗ್, ಹ್ಯುಮಿಲಿಯೇಷನನ್ನು ಸ್ಟೇಟ್ ರಿಮೂವ್ ಮಾಡಲಿಕ್ಕೆ ಮುಂದೆ. ಜಡ್ಜಸ್ ನೋಟೆಡ್ ದ್ಯಾಟ್ this violates the bodily autonomy of menstruating girl children. ವೈಲೇಟ್ ಅಂತಂದರೆ ಬ್ರೇಕ್ ಮಾಡೋದು, ಉಲ್ಲಂಘಿಸೋದು. ಯಾವುದನ್ನು ಉಲ್ಲಂಘಿಸ್ತಾ ಇದ್ದಾರೆ ಇಲ್ಲಿ? ಬಾಡಿಲಿ ಅಟೋನಮಿ, ಅಂದರೆ ಕಂಟ್ರೋಲ್ ಓವರ್ ಒನ್ಸ್ ಓನ್ ಬಾಡಿ. ನೀವು ಒಬ್ಬ ವ್ಯಕ್ತಿಯಾಗಿ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ಇದು ನಿಮ್ಮ ಒಂದು ವೈಯಕ್ತಿಕ ವಿಷಯ ಆಗಿರುತ್ತೆ. ಸಮಾಜ ಬಂದು ಇನ್ಯಾವುದೋ ವಿಷಯವನ್ನು ನಿಮ್ಮ ಮೇಲೆ ಹೇರಬಾರ್ದು. ಬಾಡಿಲಿ ಅಟೋನಮಿ ವೈಲೇಟ್ ಆಗಬಾರ್ದು. ಇಲ್ಲಿ ಮುಖ್ಯವಾಗಿ ಮೆನ್ಸ್ಟ್ರುವೇಟಿಂಗ್ ಗರ್ಲ್ ಚಿಲ್ಡ್ರನ್ ಬಗ್ಗೆ ಹೇಳ್ತಾ ಇದ್ದಾರೆ. ಟರ್ಮಿಂಗ್ ಇಟ್ ಅ ಮೆನ್ಸ್ಟ್ರುವಲ್ ಪವರ್ಟಿ. ನೋಡಿ, ಮೆನ್ಸ್ಟ್ರುವೇಟಿಂಗ್ ಅಂತಂದರೆ ಮಂತ್ಲಿ ಪೀರಿಯಡ್ಗಳನ್ನು ಹೊಂದಿರೋದು, ಅದು ಗೊತ್ತಿದೆ. ಟರ್ಮ್ಡ್ ಅದಂತರ ಕಾಲ್ಡ್. ಏನು ಹೇಳ್ತಾ ಇದ್ದಾರೆ ಜಡ್ಜಸ್ಗಳು? ಇದು ಬರೀ ಒಂದು ಚಿಕ್ಕ ವಿಷಯ ಅಲ್ಲ, ಇದು ಮೆನ್ಸ್ಟ್ರುವಲ್ ಪವರ್ಟಿ, ಲ್ಯಾಕ್ ಆಫ್ ಮನಿ ಆರ್ ಫೆಸಿಲಿಟಿ
ಫಾರ್ ಪೀರಿಯಡ್ಸ್ ಫೆಸಿಲಿಟಿ ಮನಿ ಇಲ್ಲದೆ ಇರೋದು ಅಥವಾ ಸಮಾಜದಲ್ಲಿ ಆ ಒಂದು ಮನಸ್ಥಿತಿ ಇಲ್ಲದೆ ಇರೋದು ಮೆನ್ಸ್ಟ್ರುವಲ್ ಪವರ್ಟಿ. ದ ಬೆಂಚ್ ಸೆಡ್ ದ್ಯಾಟ್ ಇಟ್ ಹಿಂಡರ್ಸ್ menstruating girls from exercising their right to education with dignity equal to their male counterparts or students who can afford sanitary products. ನೋಡಿ ಒಂದು ವಿಷಯ ಎಲ್ಲೆಲ್ಲಿ ಕನೆಕ್ಟ್ ಆಗ್ತಾ ಇದೆ ನೋಡಿ. ಮೊದಲು ಸ್ಟಾರ್ಟ್ ಆಗಿದ್ದು ಗರ್ಲ್ ಚೈಲ್ಡಿಂದ ಶುರುವಾಗಿದ್ದಂಥ ವಿಷಯ ಅಲ್ವಾ. ಗರ್ಲ್ ಚೈಲ್ಡ್ ಹೆಣ್ಣು ಮಗುವಿಗೆ ಸಂಬಂಧಪಟ್ಟಿದ್ದು, ಅದರಲ್ಲೂ ಹೆಲ್ತ್ಗೆ ಸಂಬಂಧಪಟ್ಟಂಥ ವಿಷಯ. ಹೆಲ್ತಿಂದ ಈಗೆಲ್ಲ ಕನೆಕ್ಟ್ ಆಗ್ತಾ ಇದೆ, ಎಜುಕೇಷನಿಗೆ ಕನೆಕ್ಟ್ ಆಗ್ತಾ ಇದೆ. ಈ ಥರ ಇಂಟರ್ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಗೊತ್ತಾದರೆ ಮುಂದೆ ನೀವು ಒಂದು ಅಧಿಕಾರಿ ಆದಾಗ ತುಂಬ ದೊಡ್ಡ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವ್ಯಾವ ಒಂದು ವಿಭಾಗಕ್ಕೆ ಇದು ಎಫೆಕ್ಟ್ ಆಗಬಹುದು ಅನ್ನೋ ರೀತಿಯಲ್ಲಿ. ಹಾಗಾಗಿ ಇಲ್ಲಿ ನೋಡಿ, ಟರ್ಮಿಂಗ್ ಇಟ್ ಮೆನ್ಸ್ಟ್ರುವಲ್ ಪವರ್ಟಿ. ಮೆನ್ಸ್ಟ್ರುವಲ್ ಪವರ್ಟಿ ಅಂತಂದರೆ ಈ ರೀತಿಯಾದಂತಹ ಒಂದು ಸಾಮಾಜಿಕವಾಗಿರಬಹುದು ಅಥವಾ ಮಾನಸಿಕವಾದಂತಹ ಒಂದು ಬಡತನ. ಇಟ್ ಹಿಂಡರ್ಸ್ ಮೆನ್ಸ್ಟ್ರುವೇಟಿಂಗ್ ಗರ್ಲ್ಸ್. ಹಿಂಡರ್ಸ್ ಅಂತಂದರೆ ಏನು? ಸ್ಟಾಪ್ಸ್ ಆರ್ ಮೇಕ್ಸ್ ಡಿಫಿಕಲ್ಟ್, ಅಲ್ಲಿ ನಿಲ್ಲಿಸ್ಬಿಡೋದು, ತುಂಬ ಕಷ್ಟಕರವನ್ನಾಗಿ ಮಾಡೋದು. ಏನನ್ನು ಸ್ಟಾಪ್ ಮಾಡ್ತಾ ಇದೆ? ಇಟ್ ಹಿಂಡರ್ಸ್ ಮೆನ್ಸ್ಟ್ರುವೇಟಿಂಗ್ ಗರ್ಲ್ಸ್ ಫ್ರಾಮ್ ಎಕ್ಸಸೈಸಿಂಗ್ ದ ರೈಟ್ ಟು ಎಜುಕೇಷನ್. ಆ ಸ್ಥಿತಿಯಲ್ಲಿ ಇರುವಂಥ ಒಂದು ಹೆಣ್ಣು ಮಗು ಸರಿಯಾದ ರೀತಿಯಲ್ಲಿ ವಿತ್ ಡಿಗ್ನಿಟಿ ಅಂತಂದರೆ ಘನತೆಯಿಂದ ಅಥವಾ ಒಳ್ಳೆ ರೀತಿಯಿಂದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವರ ಶಿಕ್ಷಣದ ಹಕ್ಕಿಗೆ ಇದು ಕುತ್ತು ತರ್ತಾ ಇದೆ. ಕಂಪೇರ್ ಮಾಡಿದರೆ ಯಾವುದಕ್ಕೆ? ಟು ದರ್ ಮೇಲ್ ಕೌಂಟರ್ ಪಾರ್ಟ್ ಆರ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಅಫೋರ್ಡ್ ಸ್ಯಾನಿಟರಿ ಪ್ರಾಡಕ್ಟ್ ಅಲ್ವಾ. ಹೆಣ್ಣು ಮಗು ಮತ್ತು ಗಂಡು ಮಗು ಇಬ್ಬರನ್ನು ಸಹ ಕಂಪೇರ್ ಮಾಡಿದರೆ ಅಲ್ಲೂ ಸಹ ನಮಗೆ ಈ ಒಂದು ಏರುಪೇರು ಕಂಡು ಬರುತ್ತೆ. ಇನ್ನೊಂದು ಗ್ಯಾಪ್ ಇರೋದು ರಿಚ್ ಮತ್ತು ಪೂವರಲ್ಲಿ. ಒಂದು ಹೆಣ್ಣು ಮಗು ಬಡ ಕುಟುಂಬದಿಂದ ಬಂದಿರುತ್ತೆ, ಇನ್ನೊಂದು ತುಂಬ ಶ್ರೀಮಂತ ಕುಟುಂಬದಿಂದ ಬಂದಿರುತ್ತೆ. ಎರಡರಲ್ಲಿ ಆ ಬಡ ಕುಟುಂಬದ ಹೆಣ್ಣು ಮಗುವಿಗೆ ಸರಿಯಾದ ಸ್ಯಾನಿಟರಿ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಗಿರೋದಿಲ್ಲ. ಇದು ಸಹ ಮೆನ್ಸ್ಟ್ರುವಲ್ ಪವರ್ಟಿ ಅಂಡರಲ್ಲೇ ಬರುತ್ತೆ. ಹಾಗಾಗಿ ಆ ಹೆಲ್ತ್ ಇಶ್ಯೂ ಈಗ ಎಜುಕೇಷನ್ ಇಶ್ಯೂ ಆಗಿ ಬದಲಾಗ್ತಾ ಇದೆ. ಈ ಡಿಗ್ನಿಟಿಯಿಂದ ಎಜುಕೇಷನ್ ಪಡ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ಶಿಕ್ಷಣವನ್ನು ಮುಂದುವರಿಸ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಅವರಿಗೆ ಆ ಒಂದು ಕೆಪಾಸಿಟಿಯನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಎಬಿಲಿಟಿಯನ್ನು ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ದ ಜಡ್ಜಸ್ ಸೆಡ್ ಲ್ಯಾಕ್ ಆಫ್ facilities hurt girls control over their own bodies, bodily autonomy. ನೆನ್ಪು ಮಾಡ್ಕೊಳ್ಳಿ, they call this problem menstrual poverty. Because of this, girls cannot study properly and with dignity like boys or girls who can buy sanitary products. ನೆಕ್ಸ್ಟ್ ಏನು ಹೇಳ್ತಾರೆ? The court ordered states and union territories ensure that every school has functional gender segregated toilets and wrote ಯುನಿಟಿವ್ ಆ್ಯಕ್ಷನ್ ಫಾರ್ ನಾನ್ ಕಂಪ್ಲೈನ್ಸ್. ಕೋರ್ಟು ಆರ್ಡರ್ ಮಾಡಿತ್ತು. ಈಗ ಯಾರಿಗೆ? UTಗಳಿಗೆ ಮತ್ತು ಸ್ಟೇಟ್ಸ್ಗಳಿಗೆ ಏನು ಮಾಡಬೇಕು ಇವರು? ಎನ್ಶ್ಯೂರ್ ಅಂತಂದರೆ ಖಚಿತಪಡಿಸ್ಕೊಳ್ಳೋದು. ಎನ್ಶ್ಯೂರ್ ದ್ಯಾಟ್ ಎವ್ರಿ ಸ್ಕೂಲ್, ಪ್ರತಿ ಸ್ಕೂಲಲ್ಲೂ ಫಂಕ್ಷನಲ್, ಸರಿಯಾದ ರೀತಿಯಲ್ಲಿ ಆಪರೇಷನಲ್ ಅಂತ ಹೇಳ್ತೀವಲ್ವಾ. ಎಷ್ಟೋ ಕಡೆ ನೀವು ಹಳ್ಳಿಗಳಲ್ಲಿ ಹೋದರೆ ಶೌಚಾಲಯಗಳಿರುತ್ತೆ, ಬೋರ್ಡ್ ಇರುತ್ತೆ, ನೀರು ಬರ್ತಾ ಇರುತ್ತೆ, ಯಾರಾದರೂ ಇನ್ಸ್ಪೆಕ್ಷನ್ಗೆ ಬಂದಾಗ. ಆದರೆ ಬೇರೆ ಸಂದರ್ಭದಲ್ಲಿ ಶಿಕ್ಷಕರೇ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರೋದಿಲ್ಲ. ಅವರು ಬಂದಾಗ, ಇನ್ಸ್ಪೆಕ್ಷನ್ಗೆ ಬಂದಾಗ ಅದು ಸರಿಯಾಗಿರುತ್ತೆ, ಬೇರೆ ಸಂದರ್ಭದಲ್ಲಿ ಅಲ್ಲಿ ಯಾರು ಅದನ್ನು ಯೂಸ್ ಮಾಡ್ತಾ ಇರೋದಿಲ್ಲ, ಫಂಕ್ಷನಲ್ ಆಗಿರೋದಿಲ್ಲ. ಹಾಗಾಗಿ ಕೋರ್ಟ್ ಹೇಳ್ತಾ ಇರೋದು ಪ್ರತಿ ಸ್ಕೂಲ್ ಸಹ ಫಂಕ್ಷನಲ್ ಆಗಿರುವಂತಹ ಜೆಂಡರ್ ಸೆಗ್ರಿಗೇಟೆಡ್ ಟಾಯ್ಲೆಟ್ಸ್ಗಳು, ಅಥವಾ ಪ್ರತಿ ಒಂದು ಜೆಂಡರ್ಗೆ ಸಂಬಂಧಪಟ್ಟಂತಹ ಟಾಯ್ಲೆಟ್ಗಳು ಇದನ್ನು ಎನ್ಶೂರ್ ಮಾಡಿಕೊಳ್ಳೇಬೇಕು. ಆ್ಯಂಡ್ ರೋಟ್ ಇನ್ ಪ್ಯುನಿಟಿವ್ ಆ್ಯಕ್ಷನ್ ಫಾರ್ ನಾನ್ ಕಂಪ್ಲೇನ್ಸ್. ಪ್ಯುನಿಟಿವ್ ಆ್ಯಕ್ಷನ್ ಅಂತಂದರೆ ಪನಿಷ್ಮೆಂಟ್ ಫಾರ್ ಬ್ರೇಕಿಂಗ್ ರೂಲ್ಸ್. ಇಷ್ಟೆಲ್ಲ ಹೇಳಿದ ಮೇಲೂ ನಿಮ್ಗೆ ಅರ್ಥ ಆಗದೆ ಮತ್ತು ಹಳೆದನ್ನೇ ಮುಂದುವರಿಸ್ತಾ ಇದ್ದರೆ ಶಿಕ್ಷೆ ಇದೆ. ನಾನ್ ಕಂಪ್ಲೇನ್ಸ್ ಅಂತಂದರೆ ನಾಟ್ ಫಾಲೋವಿಂಗ್ ರೂಲ್ಸನ್ನು ಫಾಲೋ ಮಾಡದೇ ಇದ್ದರೆ ಅದಕ್ಕೆ ಶಿಕ್ಷೆ ಕೋರ್ಟ್ ಹೇಳ್ತಾ ಇದೆ. ಸ್ಟೇಟ್ ವಿಲ್ ಬಿ ಹೆಲ್ಡ್ ಅಕೌಂಟೇಬಲ್ ಇಫ್ ಗೌರ್ಮೆಂಟ್ ರನ್ ಸ್ಕೂಲ್ಸ್ ಡಿಡ್ ನಾಟ್ ಕಂಪ್ಲೈ ಆ್ಯಂಡ್ ಪ್ರೈವೇಟ್ ಸ್ಕೂಲ್ಸ್ ಕ್ಯಾನ್ ಬಿ ಡಿರೆಕಾಗ್ನೈಸ್. ಅಂದರೆ ಗೌರ್ಮೆಂಟ್ ರನ್ ಸ್ಕೂಲ್ಗಳಿದೆ, ಸ್ಕೂಲ್ ಅಂತ ಬಂದಾಗ ಒಂದು ಗೌರ್ಮೆಂಟು ಅಲ್ವಾ, ಇನ್ನೊಂದು ಅದರ್ ಒನ್ ಇಸ್ ಪ್ರೈವೇಟ್. ಸೊ ದ ಕೋರ್ಟ್ ಇಸ್ ಸೇಯಿಂಗ್ ದ್ಯಾಟ್ ಸ್ಟೇಟ್ ವಿಲ್ ಬಿ ಹೆಲ್ಡ್ ಅಕೌಂಟೇಬಲ್ ಇಫ್ ಗೌರ್ಮೆಂಟ್ ರನ್ ಸ್ಕೂಲ್ಸ್ ಡಿಡ್ ನಾಟ್ ಕಂಪ್ಲೈ. ಗೌರ್ಮೆಂಟ್ ರನ್ ಸ್ಕೂಲ್ಗಳು, ಸರ್ಕಾರದಿಂದ ನಿರ್ವಹಿಸಲ್ಪಟ್ಟಿರುವಂಥ ಸ್ಕೂಲ್ಗಳು ಈ ರೂಲ್ಸ್ಗಳನ್ನು ಫಾಲೋ ಮಾಡದೇ ಇದ್ದರೆ
ಅದಕ್ಕೆ ಸರ್ಕಾರ ಜವಾಬ್ದಾರಿಯುತವಾಗಿರಬೇಕು. ಆ್ಯಂಡ್ ಪ್ರೈವೇಟ್ ಸ್ಕೂಲ್ಸ್ ಕ್ಯಾನ್ ಬಿ ಡಿರೆಕಾಗ್ನೈಸ್ಡ್. ಇನ್ನೊಂದು ವಿಭಾಗ ಪ್ರೈವೇಟ್ ಸ್ಕೂಲ್ಗಳು, ಅವರೇನಾದರೂ ರೂಲ್ಸನ್ನು ಫಾಲೋ ಮಾಡ್ತಾ ಇದ್ದರೆ ಅವ್ರನ್ನ ಏನು ಮಾಡ್ತಾರೆ, ಡಿರೆಕಾಗ್ನೈಸ್ ಮಾಡ್ತಾರೆ. ಆಫಿಷಿಯಲ್ ಅಪ್ರೂವನ್ನ ಹಿಂಪಡಿತಾರೆ. ಡಿರೆಕಾಗ್ನೈಸ್ ಅಂತಂದರೆ ಆಫಿಷಿಯಲ್ ಅಪ್ರೂವಲ್ ಟೇಕನ್ ಅವೇ. ಅವರಿಗಿರುವಂತಹ ಆ ಒಂದು ರೆಕಾಗ್ನಿಷನ್ ಏನಾಗುತ್ತೆ, ಹೊರಟೋಗುತ್ತೆ. ಸೊ ಇದರಲ್ಲಿ ಹೇಳಿರೋದೇನು, ಕೋರ್ಟ್ ಆರ್ಡರ್ಡ್ ಆಲ್ ಸ್ಟೇಟ್ಸ್ ಆ್ಯಂಡ್ ಯುಟೀಸ್ ಮೇಕ್ ಶ್ಯೂರ್ ಎವ್ರಿ ಸ್ಕೂಲ್ ಹ್ಯಾಸ್ ವರ್ಕಿಂಗ್ ಸಪರೇಟ್ ಟಾಯ್ಲೆಟ್ಸ್ ಫಾರ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್. Schools do not follow this order, punishment will be given. Government schools will be held responsible and private schools can lose approval. ಗೌರ್ಮೆಂಟ್ ಸ್ಕೂಲನ್ನು ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ ಅಪ್ರೂವಲನ್ನು ಹಿಂಪಡಿಬಹುದು. ನೆಕ್ಸ್ಟ್ ನೋಡಿ, ಲ್ಯಾಕ್ ಆಫ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಡ್ಯೂರಿಂಗ್ ಮೆನ್ಸ್ಟ್ರುವೇಷನ್, even clean water and toilets, arises from a clear gendered lack of equity. While the National Family Health Survey (FHS 5) data claim that percentage of women aged 15 to 24 years using hygienic methods during their menstrual cycles has risen to 77.3% in NFHS 5 from 57.6% FHS 4. Still leaves about a fourth of all women of eligible age in the country adrift without support. ಏನರ್ಥ ಆಯ್ತು ಇಷ್ಟರಲ್ಲಿ ನೋಡಿ, ಮೊದಲಿಂದ ಲ್ಯಾಕ್ ಆಫ್ ಆಕ್ಸೆಸ್ ಅಂತಂದರೆ ನಾಟ್ ಏಬಲ್ ಟು ಗೆಟ್ ಸಮಥಿಂಗ್, ಏನೋ ವಿಷಯವನ್ನು, ಮುಖ್ಯವಾದ ವಸ್ತುವನ್ನು, ವ್ಯವಸ್ಥೆಯನ್ನು, ಸೌಲಭ್ಯವನ್ನು ಪಡೆದುಕೊಳ್ಳಿಕ್ಕೆ ಆಗದೇ ಇರೋದು. ಇಲ್ಲಿ ಯಾವುದ್ರ ಬಗ್ಗಿದೆ, ಲ್ಯಾಕ್ ಆಫ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್. ಅದರಲ್ಲೂ ಯಾವಾಗ, ಡ್ಯೂರಿಂಗ್ ಮೆನ್ಸ್ಟ್ರುವೇಷನ್ ಆದಂಥ ಸಂದರ್ಭದಲ್ಲಿ ಆರೋಗ್ಯ ವ್ಯವಸ್ಥೆಗಳನ್ನು, ಉತ್ಪನ್ನಗಳನ್ನು ಪಡ್ಕೊಳ್ಳಿಕ್ಕೆ ಆಗದೇ ಇರೋದು. ಇವನ್ ಕ್ಲೀನ್ ವಾಟರ್ ಆ್ಯಂಡ್ ಟಾಯ್ಲೆಟ್ಸ್. ನೋಡಿ, ಈ ಸಿಚುವೇಶನ್ ಎಲ್ಲಿ ತನಕ ಇದೆ ಅಂತಂದರೆ, ಹೈ ಎಂಡ್ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳ್ತಾ ಇಲ್ಲ ನಾವು, ಅಲ್ವಾ? ತುಂಬ ಮುಂದುವರಿದ ಬೇರೆ ಬೇರೆ ದೇಶಗಳು ಯೂಸ್ ಮಾಡ್ತಕ್ಕಂತಹ ಪ್ರಾಡಕ್ಟ್ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇವನ್ ಕ್ಲೀನ್ ವಾಟರ್ ಆ್ಯಂಡ್ ಟಾಯ್ಲೆಟ್, ವಾದ ನೀರು, ಸರಿಯಾದ ರೀತಿಯ ಶೌಚಾಲಯ ಸಹ ಇರೋದಿಲ್ಲ. ಸೊ ಇಟ್ ಅರೈಸಸ್ ಫ್ರಾಮ್ ಕ್ಲಿಯರ್ ಜೆಂಡರ್ಡ್ ಲ್ಯಾಕ್ ಆಫ್ ಇಕ್ವಿಟಿ. ಅರೈಸಸ್ ಫ್ರಾಮ್ ಅಂತಂದರೆ ಯಾವುದರಿಂದ ಇದು ಎದುರಾಗ್ತಾ ಇದೆ, ಲ್ಯಾಕ್ ಆಫ್ ಇಕ್ವಿಟಿ, ಫೇರ್ನೆಸ್ ಇಲ್ಲ. ಯಾವುದೇ ವ್ಯವಸ್ಥೆ ಆದರೂ ಪಿತೃಪ್ರಧಾನ, ಪೆಟ್ರಿಯಾರ್ಕಲ್ ಮೈಂಡ್ಸೆಟ್ ಅಂತ ಹೇಳ್ತೀವಲ್ವಾ, ಆ ರೀತಿಯಾದಂತಹ ಪುರುಷ ಪ್ರಧಾನ ವ್ಯವಸ್ಥೆ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. NFHS ಅಂತಂದರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಡೇಟಾ ಹೇಳೋದೇನು, ಡೇಟಾ ಕ್ಲೇಮ್ ದ್ಯಾಟ್ ಪರ್ಸೆಂಟೇಜ್ ಆಫ್ ವುಮೆನ್ ಏಜ್ಡ್ 15 to 24, 24 ವರ್ಷದೊಳಗಿನ ಮಹಿಳೆಯರಲ್ಲಿ using hygienic methods during their menstrual cycles risen to 77.3%. NFHS 4 ಆಗಿತ್ತು ಮೊದಲು. ಆವಾಗ ಈಗ ಮೆನ್ಸ್ಟ್ರುವಲ್ ಸೈಕಲ್ ಸಂದರ್ಭದಲ್ಲಿ ಹೈಜಿನಿಕ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡುವಂತಹ ಮಹಿಳೆಯರ ಪ್ರಮಾಣ 15-24 ವರ್ಷದೊಳಗಿನ ಮಹಿಳೆಯರ ಪ್ರಮಾಣ ಮೊದಲು 57.6ರಷ್ಟಿತ್ತು, 50% ಬಿಫೋರ್. ನೋ ರೈಸನ್ ಟು ಈಗ ಎಷ್ಟಾಗಿದೆ, 77.3% ಆಗಿದೆ. Still leaves about fourth of all women of eligible age in the country adrift without support. ಅಡ್ರಿಫ್ಟ್ ಅಂತ ಒಂದು ಟರ್ಮ್ ಬಂದಿದೆ. ಲೆಫ್ಟ್ ಅಲೋನ್ ವಿತೌಟ್ ಹೆಲ್ಪ್ ಅಂದರೆ ಯಾವುದೇ ರೀತಿ ಸಹಾಯ ಇಲ್ಲದೆ ಇರೋದು, ಅವರನ್ನು ಒಬ್ಬಂಟಿ ಮಾಡಿಬಿಟ್ಟಿರು ಅಂತ ಹೇಳ್ತೀವಲ್ವ, ಏಕಾಂಗಿ ಆಗಿಬಿಟ್ಟಿದ್ದಾರೆ, ಯಾರೂ ಇಲ್ಲ ಸಹಾಯಕ್ಕೆ, ಆ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ಮೇನಾಗಿ ಇಲ್ಲಿ ಬರುವಂಥ ಐಡಿಯಾ ಏನಂತಂದರೆ, ಮೆನಿ ಗರ್ಲ್ಸ್ ವುಮೆನ್ ಡು ನಾಟ್ ಗೆಟ್ ಪ್ಯಾಡ್ಸ್, ವಾಟರ್ ಆರ್ ಟಾಯ್ಲೆಟ್ಸ್ ಬಿಕಾಸ್ ಆಫ್ ಅನ್ಫೇರ್ ಟ್ರೀಟ್ಮೆಂಟ್ ಆಫ್ ವುಮೆನ್. ಮಹಿಳೆಯರನ್ನು ಸಮಾನವಾಗಿ ನಮ್ಮ ಸಮಾಜದಲ್ಲಿ ನಡೆಸ್ಕೊಳ್ತಾ ಇಲ್ಲ. ಇದರಿಂದಾಗಿ ಇಕ್ವಿಟಿ ಇಲ್ಲ, ಸಮಾನತೆ ಇಲ್ಲ, ಸಮತೆ ಇಲ್ಲ, ಈ ಬೇಸಿಕ್ ಫೆಸಿಲಿಟಿಗಳೇ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಡೇಟಾ ಹೇಳೋ ಪ್ರಕಾರ ಇಟ್ ಶೋಸ್ ಇಂಪ್ರೂವ್ಮೆಂಟ್ ಇನ್ ಯೂಸಿಂಗ್ ಕ್ಲೀನ್ ಮೆಥಡ್ಸ್ ಡ್ಯೂರಿಂಗ್ ಪೀರಿಯಡ್ಸ್ ಸಂದರ್ಭದಲ್ಲಿ ಹೈಜಿನಿಕ್ ಮೆಥಡ್ಸ್ಗಳನ್ನು ಯೂಸ್ ಮಾಡುವವರ ಪ್ರಮಾಣ ಹೆಚ್ಚಾಗಿದೆ ಅಂತ ಸರ್ಕಾರದ ಡೇಟಾ ಹೇಳುತ್ತೆ. ಬಟ್ ಸ್ಟಿಲ್ ಅಬೌಟ್ 1 out of 4 women ಆರ್ ಲೆಫ್ಟ್ ವಿತೌಟ್ ಸಪೋರ್ಟ್. ಈಗಲೂ ಸಹ 70+ ಇದೆ, 80+ ಆಗಿಲ್ಲ. ಅರ್ಥ ಏನು, 4ರಲ್ಲಿ ಒಬ್ಬ ಮಹಿಳೆ ಇನ್ನೂ ಸಹ ಇಂತಹ
ಬೇಸಿಕ್ ಫೆಸಿಲಿಟಿಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವುದೇ ಹೆಲ್ಪ್ ಇಲ್ಲದೆ ಅಡ್ರಿಫ್ಟ್, ಲೆಫ್ಟ್ ಅಲೋನ್ ವಿತೌಟ್ ಹೆಲ್ಪ್, ಯಾರ ಸಹಾಯವನ್ನು ಪಡ್ಕೊಳ್ಳಿಕ್ಕಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ ಅಲ್ಲಿ ಒಬ್ಬ ಮಹಿಳೆ ಅಂತ ಹೇಳ್ತಾ ಇದ್ದಾರೆ. While the Ministry of Drinking Water and Sanitation under the Swachh Bharat Abhiyan said that it has developed guidelines on menstrual hygiene management for creating awareness in rural areas. Implementation has always been patchy and the energy is project based, not sustained. ಹೇಳ್ತಾ ಇರೋದು ಮಿನಿಸ್ಟ್ರಿ, ಯಾವ ಮಿನಿಸ್ಟ್ರಿ? ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಸ್ಯಾನಿಟೇಷನ್. ಇಲ್ಲಿ ಆ ಒಂದು ಮಿನಿಸ್ಟ್ರಿ ಅಂಡರ್ ದಿ ಸ್ವಚ್ಛ ಭಾರತ್ ಅಭಿಯಾನ್, ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ has said that it has developed guidelines on menstrual hygiene management. ಗೈಡ್ಲೈನ್ಸ್ಗಳಿಗೆ ಏನು ಕೊರತೆ ಇರಲಿಲ್ಲ ಮೊದಲಿಂದಾನು. ಗೈಡ್ಲೈನ್ಸ್ ಅಂತ ಮಾರ್ಗದರ್ಶಿ ಸೂತ್ರಗಳು, ರೂಲ್ಸ್ ಆರ್ ಅಡ್ವೈಸ್ ಆನ್ ಹೌ ಟು ಡೂ ಸಮಥಿಂಗ್, ಇದನ್ನು ಹೇಗೆ ನಿರ್ವಹಿಸೋದು ಅನ್ನೋದ್ರ ಬಗ್ಗೆ ರೂಲ್ಸ್ ತರೋದು, ಗೈಡ್ಲೈನ್ಸ್ ತರೋದು ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರುತ್ತೆ. ಹೊಸ ಹೊಸ ಹೆಸರು ಕೊಟ್ಟಿರ್ತಾರೆ ಅಷ್ಟೇ. ಮಿನಿಸ್ಟ್ರಿ ಆಫ್ ಡ್ರಿಂಕಿಂಗ್ ವಾಟರ್ ಸ್ಯಾನಿಟೇಷನ್ ಏನು ಹೇಳಿದೆ? ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಗೈಡ್ಲೈನ್ಸನ್ನು ಡೆವಲಪ್ ಮಾಡಿದ್ದೇವೆ ಮೆನ್ಸ್ಟ್ರುವಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಬಗ್ಗೆ. ಅದರ ಮೂಲಕ ರೂರಲ್ ಏರಿಯಾಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಮತ್ತು ಇಂಪ್ಲಿಮೆಂಟೇಷನ್ ಹ್ಯಾಸ್ ಆಲ್ವೇಸ್ ಬಿನ್ ಪ್ಯಾಚಿ. ಕ್ರಿಯೇಟಿಂಗ್ ಅವೇರ್ನೆಸ್ ಆಯಿತು, ಹೋಗಿ ಎಲ್ಲ ಕಡೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯಿತು. ಆದರೆ ಏನಾಗ್ಬಿಟ್ಟಿದೆ, ಇಂಪ್ಲಿಮೆಂಟೇಷನ್ ಪ್ಯಾಚಿ ಆಗಿದೆ. ಪ್ಯಾಚಿ ಅಂತಂದರೆ ಅನ್ಈವನ್, ನಾಟ್ ಡನ್ ಪ್ರಾಪರ್ಲಿ ಎವ್ರಿವೇರ್. ಪ್ಯಾಚ್ ವರ್ಕ್ ಅಂತ ಹೇಳ್ತಾರಲ್ವ, ಅದೇ ಥರ. ಅಂದರೆ ಅನ್ಈವನ್ ಆಗಿರೋದು, ಎಲ್ಲ ಕಡೆ ಒಂದೇ ರೀತಿಯಾದ ಬೆಳವಣಿಗೆ ಆಗ್ತಾ ಇಲ್ಲ, ಗ್ರೋತ್ ಆಗ್ತಾ ಇಲ್ಲ. ಕೆಲವೊಂದು ಕಡೆ ಹೇಳ್ಕೊಳ್ಳಿಕ್ಕೆ ಮಾತ್ರ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಾರೆ, ಅನ್ಈವನ್ ಆಗಿರೋದು. ಹಾಗಾಗಿ ಸರಿಯಾಗಿ ಪ್ರಾಪರ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಂತೆ. ಇಂಪ್ಲಿಮೆಂಟೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಪ್ರಾಜೆಕ್ಟ್ ಬೇಸ್ಡ್ ಆಗಿಬಿಟ್ಟಿದೆ ಎನರ್ಜಿ, ಸಸ್ಟೇನ್ ಆಗ್ತಾ ಇಲ್ಲ. ಫ್ರಾಗ್ಮೆಂಟೆಡ್ ದೋ ವೆಲ್ ಮೀನಿಂಗ್ efforts by non-government organization have formed the bulk of intervention of years now. But the ability to erase stigma requires larger force to act. ಸಮಾಜದಲ್ಲಿ ಸರ್ಕಾರ ಏನೇನು ಮಾಡಬೇಕಿತ್ತೋ ಆ ಕೆಲಸಗಳನ್ನು ಸರ್ಕಾರಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ NGOಗಳು ಮಾಡ್ತಾ ಇದೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಗಳು. ಆದರೆ ಅಲ್ಲಿ ಸಮಸ್ಯೆ ಏನು? ಫ್ರಾಗ್ಮೆಂಟೇಷನ್. ಅವರಲ್ಲಿ ಸಹ ಒಗ್ಗಟ್ಟಿರೋದಿಲ್ಲ, ಅವರಿಗೂ ಸಹ ಫಂಡ್ ಸಮಸ್ಯೆಗಳು ಬರ್ತಾ ಇರುತ್ತೆ. ಸೋಷಿಯಲ್ ಜಸ್ಟಿಸ್ ಸೊಸೈಟಿಯಲ್ಲಿ ಇದ್ರ ಬಗ್ಗೆ ಕೇಳಿದ್ದೇವೆ, ಗವರ್ನೆನ್ಸಲ್ಲೂ ಇದ್ರ ಬಗ್ಗೆ ನೋಡ್ತೇವೆ, ಮತ್ತು ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ NGOಗಳ ಬಗ್ಗೆ. ಆದರೆ ಇಲ್ಲಿ ನೋಡಿ, ಫ್ರಾಗ್ಮೆಂಟೇಷನ್ ಇರೋದ್ರಿಂದ ಅಲ್ಲೂ ಸಹ ಸುಲಭವಾಗಿ ವರ್ಕ್ ನಡೆಯೋದಿಲ್ಲ. ಅವರ ಕಾಸ್, ಅವರ ಒಂದು ಉದ್ದೇಶ, ಇಂಟೆನ್ಷನ್, ಪರ್ಪಸ್ ಎಲ್ಲ ಒಳ್ಳೆಯದಾಗಿರುತ್ತೆ, ದೊಡ್ಡ ಪ್ರಮಾಣದಲ್ಲಿ ವರ್ಕ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ. ಎಫರ್ಟ್ಸ್ ಬೈ NGOs have formed the bulk of intervention for years now. ಈ ತನಕ ಆಗಿರುವಂಥ ಎಷ್ಟು ಇಂಟರ್ವೆನ್ಷನ್ಗಳಲ್ಲಿ ಇವರ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ಸಮಸ್ಯೆ ಏನು? ಬಟ್ ದ ಅಬಿಲಿಟಿ ಟು ಇರೇಸ್ ದಿ ಸ್ಟಿಗ್ಮಾ ರಿಕ್ವೈರ್ಸ್ ಲಾರ್ಜರ್ ಫೋರ್ಸ್ ಟು ಆ್ಯಕ್ಟ್. ಅಂದರೆ ಸಾಮಾಜಿಕವಾಗಿರುವಂಥ ಈ ಕಳಂಕವನ್ನು ನಿವಾರಿಸೋದು ಕೇವಲ NGOಗಳಿಂದ ಮಾತ್ರ ಸಾಧ್ಯ ಆಗೋದಿಲ್ಲ, ಅಷ್ಟು ದೊಡ್ಡ ಶಕ್ತಿ ಅದಕ್ಕೆ ಅವಶ್ಯಕತೆ. ಬಲ್ಕ್ ಅಂತಂದರೆ ಮೋಸ್ಟ್ ಪಾರ್ಟ್, ದೊಡ್ಡ ಪ್ರಮಾಣದಲ್ಲಿ. ಇರೇಸ್ ಮಾಡೋದು ಅಂತಂದರೆ ರಿಮೂವ್ ಕಂಪ್ಲೀಟ್ ಆಗಿ ಸಮಾಜದಿಂದ ಪಿಡುಗನ್ನು ತೆಗೆದು ಹಾಕಬೇಕು ಅಂತ ಹೇಳ್ತೀವಲ್ವ. ಸೊ ದ ಗೌರ್ಮೆಂಟ್ ಹ್ಯಾಸ್ ಮೇಡ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಆನ್ ಮೆನ್ಸ್ಟ್ರುವಲ್ ಹೈಜೀನ್ ಎಸ್ಪೆಷಲಿ ಫಾರ್ ವಿಲೇಜಸ್, ಬಟ್ ದೀಸ್ ರೂಲ್ಸ್ ಆರ್ ನಾಟ್ ಫಾಲೋಡ್ ಪ್ರಾಪರ್ಲಿ ಆ್ಯಂಡ್ ಆರ್ ಓನ್ಲಿ ಶಾರ್ಟ್ ಟರ್ಮ್. ಪ್ರಾಪರ್ ಆಗಿ ಫಾಲೋ ಮಾಡ್ತಾ ಇಲ್ಲ, ಶಾರ್ಟ್ ಟರ್ಮಲ್ಲಿ ಮಾತ್ರ ಇರೋದು, ಸಸ್ಟೈನ್ ಆಗ್ತಾ ಇಲ್ಲ. NGOs have helped a lot, but their efforts are small and broken. To remove the shame around periods, strong government action is needed. ಸರ್ಕಾರದ ಒಂದು ಸರಿಯಾದ ರೀತಿಯ ಸಮರ್ಥವಾದ ಕೆಲಸ ಕಾರ್ಯಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಂಡಲ್ಲಿ ಬಹಳ ಚೆನ್ನಾಗಿರುವಂಥ ಕನ್ಕ್ಲೂಷನ್ ಇದು, ಬಹಳ ಇಷ್ಟ ಆಗುತ್ತೆ ನನಗೆ. ವಿತ್ ಅ ಜಡ್ಜ್ಮೆಂಟ್ there is finally a chance of that happening. A commitment from a policy and financial perspective alone can ensure menstrual hygiene for all young girls and women, enable them to achieve their full potential. ಏನು ಹೇಳ್ತಾ ಇದ್ದಾರೆ? ವಿತ್ ಅ ಜಡ್ಜ್ಮೆಂಟ್ there is finally a chance. ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ, ಈಗ ಹೇಳಿ ಸ್ಟಾರ್ಟಿಂಗಲ್ಲಿ ಏನು ಜಡ್ಜ್ಮೆಂಟ್ ಕೊಟ್ಟಿದ್ರು? ಆರ್ಟಿಕಲ್ 21
ಆರ್ಟಿಕಲ್ 21 ಏನು ಹೇಳುತ್ತೆ, ಯಾವುದ್ರ ಬಗ್ಗೆ ಮಾತಾಡುತ್ತೆ, ಅಲ್ಲಿ ಲೈವ್ ಚಾಟಲ್ಲಿ ಕಮೆಂಟ್ ಮಾಡಿ. ಆರ್ಟಿಕಲ್ 21 ಇರೋದು ಯಾವುದ್ರ ಬಗ್ಗೆ? ರೈಟ್ ಟು ಲೈಫ್, ಲಿಬರ್ಟಿ, ಡಿಗ್ನಿಫೈಡ್ ಲೈಫ್ ಅಲ್ವಾ. ಈಗ ಇದರಲ್ಲಿ ಏನನ್ನ ಎನ್ಕ್ಯಾಪ್ಸುಲೇಟ್ ಮಾಡಿದ್ದಾರೆ ನೀವೇ ಹೇಳಬೇಕು, ಕಮೆಂಟ್ ಮಾಡಬೇಕಲ್ಲಿ. ಮೆನ್ಸ್ಟ್ರುವಲ್ ಹೆಲ್ತ್, ಹೈಜೀನ್. ಹಾಗಾಗಿ ಈ ಜಡ್ಜ್ಮೆಂಟ್ ಕೊಟ್ಟಿರೋದ್ರಿಂದ, ಈ ಒಂದು ತೀರ್ಪನ್ನು ಕೊಟ್ಟಿರೋದ್ರಿಂದ, ದೇರ್ ಇಸ್ ಫೈನಲಿ ಅ ಚಾನ್ಸ್ ಆಫ್ ದಟ್ ಹ್ಯಾಪನಿಂಗ್. ಕಮಿಟ್ಮೆಂಟ್ ಫ್ರಾಮ್ ಅ ಪಾಲಿಸಿ ಇನ್ ಫಿನಾನ್ಷಿಯಲ್ ಪರ್ಸ್ಪೆಕ್ಟಿವ್. ಸರ್ಕಾರ ನೀತಿಗಳನ್ನು ತರಬೇಕಾದ್ರೆ ಅದಕ್ಕೆ ಅದು ಬದ್ಧವಾಗಿದ್ದರೆ, ಅದರ ಜೊತೆ ಇದಕ್ಕೆ ಬೇಕಾದಂತಹ ಫಿನಾನ್ಸ್, ಹಣ, ಅದನ್ನು ಸಹ ಪರಿಗಣಿಸಿದರೆ ಮೆನ್ಸ್ಟ್ರುವಲ್ ಹೈಜೀನನ್ನು ನಾವು ಈಸಿಯಾಗಿ ಪ್ರತಿ ಹೆಣ್ಣು ಮಗುವಿಗೂ ತಲುಪಿಸಬಹುದು. ಮತ್ತು ವಿಮೆನ್ ಆ್ಯಂಡ್ ಎನೇಬಲ್ ದೆಮ್ ಟು ಅಚೀವ್ ದರ್ ಫುಲ್ ಪೊಟೆನ್ಷಿಯಲ್. ಅಂದರೆ ಯಂಗ್ ಗರ್ಲ್ಸ್ ಮತ್ತು ವಿಮೆನ್ ಅಲ್ವಾ, ಇವರೆಲ್ಲ ತಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಬಳಸ್ಕೊಳ್ಳಿಕ್ಕೆ, ಸಮಾಜದಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ಹಂತಕ್ಕೆ ಹೋಗಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ಫುಲ್ ಪೊಟೆನ್ಷಿಯಲನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಂಡ್ ಸ್ಟೇಟ್ಮೆಂಟ್ ನೋಡಿ. ಆ್ಯಸ್ ದಿ ಜಡ್ಜಸ್ ಸ್ಯಾಡ್, ಇನ್ಸ್ಪೈರ್ಡ್ ಬೈ ದ ಮೋಟೋ ಆಫ್ ದಿ ಪ್ಯಾಡ್ ಪ್ರಾಜೆಕ್ಟ್. ದ ಪ್ಯಾಡ್ ಪ್ರಾಜೆಕ್ಟ್ ಮೋಟೋ ಏನು? ಅ ಪೀರಿಯಡ್ ಶುಡ್ ಎಂಡ್ ಅ ಸೆಂಟೆನ್ಸ್, ನಾಟ್ ಅ ಗರ್ಲ್ಸ್ ಎಜುಕೇಷನ್. ಬಹಳ ಅದ್ಭುತವಾದಂಥ ಸೆಂಟೆನ್ಸ್ ಇದು. ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ಇದನ್ನು ನೀವು ಎಸ್ಸೆಗಳಲ್ಲಿ, ಎಥಿಕ್ಸ್ನಲ್ಲಿ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಇದು. ಪೀರಿಯಡ್ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ ನೆನಪಿದೆಯಾ? ಸ್ಟಾರ್ಟಿಂಗ್ ಹೆಡ್ಡಿಂಗ್ ನೋಡಿ, ಫುಲ್ ಸ್ಟಾಪ್. ಎಂಡ್ ಹೇಗೆ ಕನೆಕ್ಟ್ ಆಯಿತು ಅಂತ ನೋಡಿ. ಫುಲ್ ಸ್ಟಾಪಿಗೆ ಏನಂದ್ರೆ ಇನ್ನೊಂದು ಹೆಸರು ಏನಿದೆ? ಪೀರಿಯಡ್ ಅಲ್ವಾ, ಪೂರ್ಣ ವಿರಾಮ. ಪೀರಿಯಡ್ ಅಂತಂದರೆ, ಫುಲ್ ಸ್ಟಾಪ್ ಅಂತಂದರೆ ಪೂರ್ಣ ವಿರಾಮ. ಎಂಡ್ ಮಾಡಿರೋದು ನೋಡಿ ಅವರು ಆರ್ಟಿಕಲನ್ನು. ಪೂರ್ಣ ವಿರಾಮ ಅನ್ನೋದು ವಾಕ್ಯದ ಕೊನೆಯಲ್ಲಿ ಇರಬೇಕೆ ಹೊರತು ಪೀರಿಯಡ್ ಅನ್ನೋದು ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಕೊನೆ ಆಗಬಾರದು. ಪೀರಿಯಡ್ ಶುಡ್ ಎಂಡ್ ಅ ಸೆಂಟೆನ್ಸ್, ನಾಟ್ ಅ ಗರ್ಲ್ಸ್ ಎಜುಕೇಷನ್. ಪೀರಿಯಡ್ ಅನ್ನೋ ಶಬ್ದವನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ. ಪೀರಿಯಡ್ ಅನ್ನೋದು ಸೆಂಟೆನ್ಸನ್ನು ಎಂಡ್ ಮಾಡಬೇಕೆ ಹೊರತು ಹೆಣ್ಣು ಮಗುವಿನ ಶಿಕ್ಷಣವನ್ನಲ್ಲ ಅಂತ ಎಂಡ್ ಮಾಡಿದ್ದಾರೆ. ಬಹಳ ಚೆನ್ನಾಗಿರುವಂಥ ಸೆಂಟೆನ್ಸ್, ಬರೆದಿಟ್ಕೊಳ್ಳಿ, ಆದರೂ ಯೂಸ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ಏನು? ಬಿಕಾಸ್ ಆಫ್ ದಿಸ್ ಕೋರ್ಟ್ ಡಿಸಿಷನ್, ರಿಯಲ್ ಚೇಂಜ್ ಇಸ್ ನೋ ಪಾಸಿಬಲ್. The government shows strong will and gives enough money, all girls can manage periods safely. This will help girls study well and grow in life. The judge clearly said, period should not stop a girl's education. ಓವರಾಲ್ ಆಗಿ ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಇದರ ಶೆಡ್ಯೂಲ್ ಮಾಡಿ ಪ್ರೀಮಿಯರ್ ಇಟ್ಟರೆ ಓಕೆನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಪ್ರಾಬ್ಲಮ್ ಆಗ್ತಾ ಇದ್ದರೆ ಅದನ್ನು ಸಹ ನೀವು ಕಮೆಂಟಲ್ಲಿ ತಿಳಿಸಬಹುದು. ಯಾವುದೇ ಒಂದು ಸಲಹೆ ಸೂಚನೆ ಇದು ಅಥವಾ ನನಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡಬಹುದು. ಫೆಲೋಶಿಪ್ ಅವರಿಗಂತೂ ಯಾವತ್ತೂ ಹೇಳಿರ್ತೇನೆ, ಯಾವಾಗ ಬೇಕಿದ್ರೂ ಮೆಸೇಜ್ ಮಾಡಬಹುದು. ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ರಿಪ್ಲೈ ಮಾಡಲಿಕ್ಕೆ ತಡ ಆಗ್ತಾ ಇದೆ, ಆದರೆ ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ಹಾಗಾಗಿ ಇವತ್ತಿನ ಕೋಟ್ ನೋಡಿ, ಟಾಸ್ಕಿಗೆ ಇರೋದು, ಫೆಲೋಶಿಪ್ ಟಾಸ್ಕಿಗೆ ಇರುವಂಥ ಕೋಟ್: ನೇಚರ್ ಪ್ರೊವೈಡ್ಸ್ ಅ ಫ್ರೀ ಲಂಚ್ ಬಟ್ ಓನ್ಲಿ ಇಫ್ ವಿ ಕಂಟ್ರೋಲ್ ಅವರ್ ಅಪೆಟೈಟ್ಸ್. ವಿಲಿಯಂ ಬ್ರಕಲ್ಶಾಸ್ ಹೇಳಿರುವಂಥ ಕೋಟ್ ಇದು. ನೇಚರ್ ಪ್ರೊವೈಡ್ಸ್ ಅ ಫ್ರೀ ಲಂಚ್ ಓನ್ಲಿ ವಿ ಕಂಟ್ರೋಲ್ ಅವರ್ ಅಪೆಟೈಟ್ಸ್. ಇದ್ರ ಬಗ್ಗೆ 5 ನಿಮಿಷ 27 ಫೆಲೋಶಿಪ್ ಅವರಿಗೆ ಇರುವಂಥ ಟಾಸ್ಕ್. ಓಕೆನಾ? ಇಲ್ಲಿಗೆ ಇದನ್ನು ಎಂಡ್ ಮಾಡ್ತಾ ಇದ್ದಾನೆ. ಯಾವುದೇ ಸಮಸ್ಯೆಗಳಾಗಿದ್ದರೆ ಮಿಡ್ಲಲ್ಲಿ ಸ್ಟ್ರೀಮಿಂಗ್ನಲ್ಲಿ ತಿಳಿಸಿ. ಕೆಲವು ದಿನಗಳು ಕಂಟಿನ್ಯೂ ಮಾಡಲಿಕ್ಕೆ ಆಗದೆ ಇರೋದ್ರಿಂದ ಅದಕ್ಕೆ ದಯವಿಸಿ. ಮುಂದೆ ಸಾಧ್ಯವಾದ ರೀತಿಯಲ್ಲಿ ನಾನು ಎಫರ್ಟನ್ನು ಹಾಕ್ತಾ ಹೋಗ್ತೇನೆ. ನೀವು ಸಹ ಎಫರ್ಟ್. ವಿ ವಿಲ್ ಡೂ ಇಟ್. ಎಸ್, ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ಡೇ. ಥ್ಯಾಂಕ್ ಯು ಸೋ ಮಚ್.